ಸ್ನೇಹಿತರೆ ನಮಸ್ಕಾರ. ಬಹಳ ಭಾರವಾದ ಮನಸ್ಸಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ದರ್ಶನ್ ಅಭಿಮಾನಿಯ ಅಂತ, ಸೊ ವಿಡಿಯೋ ಕಡೆ ತನಕ ನೋಡಿ ಅಂತ ಹೇಳ್ತಾ, ನನ್ನ ಸ್ನೇಹಿತರೊಬ್ಬರು ಕೇಳಿದ್ರು, ದರ್ಶನ್ ಅವರ ಕ್ರಾಂತಿ ಸಿನಿಮಾ ಬಗ್ಗೆ ರಿವ್ಯೂ ಮಾಡಿದ್ರಿ, ಕಾಟೇರ ಬಗ್ಗೆ ಮಾಡಿದ್ರಿ. ನಿಮ್ಮ ಕಾಟೇರ ರಿವ್ಯೂ ಸಿನಿಮಾ ನೋಡಿ ನಾನು ಕೂಡ ಸಿನಿಮಾ ನೋಡ್ಕೊಬಂದೆ. ಆದರೆ ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಹತ್ಯೆ ವಿಚಾರದಲ್ಲಿ ಅರೆಸ್ಟ್ ಆದಮೇಲೆ ನೀವು ಯಾವುದೇ ರೀತಿಯ ವಿಡಿಯೋಗಳನ್ನ ಹಾಕಲಿಲ್ಲ, ಯಾಕೆ ಅನ್ನೋ ಅರ್ಥದಲ್ಲಿ ಕೇಳಿದ್ರು. ನೀವು ದರ್ಶನ್ ಅಭಿಮಾನಿ ಅಲ್ವಾ ಅಂತ ಕೇಳಿದ್ರು. ನಾ ಹೇಳಿದೆ, ಸರ್ ನಾನು ದರ್ಶನ್ ಅಭಿಮಾನಿ ಹೌದು ಮತ್ತು ಇಲ್ಲ. ಯಾಕೆಂದರೆ ಸಾಕಷ್ಟು ಜನಕ್ಕೆ ಅಭಿಮಾನ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ಅಭಿಮಾನ ಅನ್ನೋದು ಒಂದು ಸಂಸ್ಕೃತದ ಪದ, ಅಂದರೆ ಹೆಮ್ಮೆ ಅನ್ನುವ ಒಂದು ಅರ್ಥ ಬರುತ್ತೆ. ಸೊ ಒಂದು ಪ್ರತಿಷ್ಠೆ, ಹೆಮ್ಮೆ, ನಾನು ಅನ್ನೋ ಒಂದೆಲ್ಲ ಅರ್ಥಗಳು ಬರುತ್ತೆ. ಸೊ ನನ್ನಿಂದನೇ ಅನ್ನೋ ಒಂದು ಅರ್ಥ, ಸೊ ನಮ್ಮ ಇವರಿಂದನೇ ಅನ್ನೋ ಒಂದು ಅರ್ಥ ಬರುತ್ತೆ. ಸೊ ಆ ಒಂದು ಅರ್ಥದಲ್ಲಿ ಅಭಿಮಾನ ಅನ್ನೋದು, ಅಭಿಮಾನಿ ಅನ್ನೋದು ತಪ್ಪಾಗುತ್ತೆ. ನಾವು ಪ್ರೀತಿ, ಒಬ್ಬ ನಟನ ನೋಡಬೇಕಂದ್ರೆ ಅವರ ಒಂದು ಕಲೆಯನ್ನು ನೋಡಿರ್ತೀವಿ, ಅವರ ಒಂದು ನಟನಾ ಚಾತುರ್ಯ, ಸೊ ಅವರ ಒಂದು ಅಭಿನಯ, ಇವೆಲ್ಲ ನೋಡಿ ಅವರಿಗೆ ಒಂದು ಪ್ರೀತಿಯನ್ನು ಕೊಟ್ಟಿರ್ತೀವಿ. ಸೊ ಆ ಕಾರಣಗಳಿಂದ ಸಿನಿಮಾ ನೋಡ್ತೀವಿ. ಮತ್ತು ಕಾಟೇರ, ಕ್ರಾಂತಿ ಸಿನಿಮಾಗಳು ನೋಡಿ ರಿವ್ಯೂ ಮಾಡಿದ್ದು. ನಾವು ಮುಂಚೆ ಸಿನಿಮಾ ಎಲ್ಲ ನೋಡ್ತಾ ಇದ್ವಿ, ಯಾರಿಗೂ ಹೇಳ್ತಾ ಇರಲಿಲ್ಲ ಈ ಸಿನಿಮಾ ನೋಡಿದ್ವಿ ಅಂತ. ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮದೇ ಯೂಟ್ಯೂಬ್ ಚಾನಲ್ ಇರುತ್ತೆ, ಫೇಸ್ಬುಕ್ ಪೇಜ್ ಇರುತ್ತೆ, ಜನಕ್ಕೆ ಗೊತ್ತಾಗಲಿ ಅಂತ ಇದ್ರ ಬಗ್ಗೆ ಇದ್ರ ಮೂಲಕ ಜನಗಳನ್ನ ತಲುಪ್ಬೋದು ಅನ್ನೋದು. ಇಲ್ಲಿ ಒಂದು ಸ್ವಾರ್ಥನೂ ಇರುತ್ತೆ. ಸೊ ನಮ್ಮ ವ್ಯೂಸ್ ಬಂದರೆ ನಮಗೂ ದುಡ್ಡು ಬರುತ್ತೆ ಅನ್ನೋ ಒಂದು ಇದಿರುತ್ತೆ. ಜೊತೆಗೆ ನಾವು ನೋಡಿರೋ ಒಂದು ಒಳ್ಳೆ ಸಿನಿಮಾ ಬಗ್ಗೆ ಇನ್ನೊಂದು 4 ಜನ ಒಳ್ಳೆಯವರು ಸಿನಿಮಾ ನೋಡಲಿ, 4 ಜನಕ್ಕೆ ಒಳ್ಳೆಯದಾಗಲಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗಲಿ ಅನ್ನೋ ಕಾರಣ ಕೂಡ ಇರುತ್ತೆ. ಸೊ ನಾನು ಅವ್ರಿಗೆ ಹೇಳಿದ್ದು, ನನ್ನ ಸ್ನೇಹಿತರಿಗೆ, ನಾನು ದರ್ಶನ್ ಅವರ ಅಭಿಮಾನಿ ಅಲ್ಲ, ಆದರೆ ದರ್ಶನ್ ಅವರ ನಟನೆ ನನಗೆ ತುಂಬ ಇಷ್ಟ. ದರ್ಶನ್ ಅವರ ಯಾವ ಸಿನಿಮಾಗಳು ಇಂದ ನೀವು ಅವರ ಅಭಿಮಾನಿ ಅಥವಾ ಅವ್ರನ್ನ ಇಷ್ಟಪಡ್ತಿರೋ ಗೊತ್ತಿಲ್ಲ. ನಾನು ಅವ್ರನ್ನ ಇಷ್ಟಪಡೋಕ್ಕೆ ಶುರುವಾಗಿದ್ದು ಲಾಲಿ ಹಾಡು ಸಿನಿಮಾ ನೋಡಿದ ಮೇಲೆ. ಲಾಲಿ ಹಾಡು ಮತ್ತು ನಮ್ಮ ಪ್ರೀತಿಯ ರಾಮು ಅಂತೇನೋ ಒಂದು ಸಿನಿಮಾ ಇದೆ. ಸೊ ಆ ಸಿನಿಮಾಗಳು ನೋಡಿದ್ಮೇಲೆ ಇವರಲ್ಲಿ ಒಳ್ಳೆ ಕಲಾವಿದ ಇದ್ದಾನೆ ಅಂತ ಅಂದ್ಬಿಟ್ಟು ಸಿನಿಮಾನ ನೋಡೋಕ್ಕೆ ಶುರು ಮಾಡಿದ್ದು. ಸೊ ನಾನು ನನ್ನ ಬಾಲ್ಯದ ದಿನಗಳಿಗೆ ಹೋದರೆ ನಾನು ಶಂಕರ್ ನಾಗ್ ಅವರ ಅಭಿಮಾನಿ. ಶಂಕರ್ ನಾಗ್ ಅವರ ಚಿಕ್ಕ ವಯಸ್ಸಲ್ಲಿ, ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ. ನಾನು ತುಂಬ ಚಿಕ್ಕವನಾಗಿದ್ದಾಗಲೇ ಕೂಡ ಅವರು ಆಕ್ಸಿಡೆಂಟಾಗಿ ಹೊರಟೋಗ್ಬಿಡ್ತಾರೆ. ಬಟ್ ಇವತ್ತಿಗೂ ಕೂಡ ಯಾವುದೇ ಕೆಲಸ ಮಾಡಬೇಕು, ಏನೇ ಮಾಡಬೇಕು ಅಂದರೆ ಒಂದು ಸ್ಫೂರ್ತಿ ಶಂಕರ್ ನಾಗ್ ಸಿನಿಮಾಗಳು. ಶಂಕರ್ ನಾಗ್ ಅಂದರೆ ಏನೋ ಒಂಥರ ಮೈಯಲ್ಲಿ ಜುಮ್ ಅನ್ನತ್ತೆ. ಅದು ಬಿಟ್ಟರೆ ನಮಗೆ ಎಲ್ಲರ ಒಂದು ಸಿನಿಮಾಗಳನ್ನ, ಡಾಕ್ಟರ್ ರಾಜ್ ಇರ್ಬೋದು, ಅಲ್ಲಂತರ ಅಪ್ಪು ಇರ್ಬೋದು, ಯಶ್ ಇರ್ಬೋದು, ಸುದೀಪ್ ಇರ್ಬೋದು, ವಿಷ್ಣುವರ್ಧನ್, ಪ್ರಭಾಕರ್, ಅನಂತ್ ನಾಗು, ಅಂಬರೀಷ್ ಅವರು, ಇವರೆಲ್ಲ ಸಿನಿಮಾಗಳು, ರವಿಚಂದ್ರನ್, ಶಿವಣ್ಣ, ಎಲ್ಲ ಸಿನಿಮಾಗಳು ಕೂಡ ನಾವು ಒಂದು ಪ್ರೀತಿಯಿಂದ ನೋಡ್ತೀವಿ. ಕನ್ನಡ ಸಿನಿಮಾ ಹಂಗೆ ನೋಡೋ ಶಿವರಾಜ್ ಕುಮಾರ್ ಅವರು AK-47 ಸಿನಿಮಾ ಮಾಡೋದ್ಮೇಲೆ ಭಾಳ ಇಷ್ಟ ಆಗಕ್ಕೆ ಶುರುವಾದರು. ಈ ರೀತಿ ನೋಡ್ಕೊಂಡು ಬಂದಿರ್ತೀವಿ. ನಾನು ಪ್ರಭಾಕರ್ ಅವರ ಸಿನಿಮಾಗಳನ್ನ ಎಷ್ಟು ಇಷ್ಟಪಡ್ತಾ ಇದ್ದೆ ಅಂದರೆ, ಅವರ ತದ್ರೂಪಂಗಿರೋ ವಿನೋದ್ ಪ್ರಭಾಕರ್ ಸಿನಿಮಾಗಳನ್ನ ಕೂಡ ನಾನು ಅದೇ ಕಾರಣಕ್ಕೆ ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಕೊಂಡ್ಬರ್ತೀನಿ. ಜಗ್ಗೇಶ್ ಅವ್ರ ಸಿನಿಮಾ ಇತ್ತು ಅಂದರೆ, ಶರಣ್ ಅವ್ರ ಸಿನಿಮಾ ಇತ್ತು ಅಂದರೆ ಮಿಸ್ ಮಾಡ್ದಲೇ ನೋಡೋವಂಥದ್ದು. ಈವನ್ ನಾನು ಚಿಕ್ಕಣ್ಣ ಅವರ ಉಪಾಧ್ಯಕ್ಷ ಕೂಡ ಎಂಜಾಯ್ ಮಾಡಿ ನಾನು ವಿಡಿಯೋ ಮಾಡಾಕಿದ್ದೆ, ಅದನ್ನು ರಿವ್ಯೂ, ಅದು ಕೂಡ ತುಂಬ ಚೆನ್ನಾಗಿ ಈಗಲೂ ಓಡ್ತಾನೆ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ರೀತಿ ನಾವು ಒಂದು ಪ್ರೀತಿಯಿಂದ ಸಿನಿಮಾ ನೋಡಿರ್ತೀವಿ. ಅಭಿಮಾನ ಅಂತಂದರೆ ನಾವು ಅವ್ರ ಸಿನಿಮಾ ನಟನ ಒಂದು ನಟನೆಗೋಸ್ಕರ ನೋಡ್ತಾ ಇರ್ತೀವಿ. ಸೊ ಅವರು ಕಲಾವಿದ ಒಂದು ಕಲೆಗೋಸ್ಕರ ನೋಡ್ತಾ ಇರ್ತೀವಿ. ಬಟ್ ತೀರಾ ಅಭಿಮಾನ ಅಂದರೆ ವೈಯಕ್ತಿಕವಾಗಿ ಪೂಜೆ ಮಾಡುವ ಹಂತಕ್ಕೆ ನಾವು ಹೋಗೋಕ್ಕಾಗಲ್ಲ. ಆದರೆ ಸಾಕಷ್ಟು ಜನ ನೋಡೋರು ಅವರನ್ನು ಫಾಲೋ ಮಾಡ್ತಾ ಇರ್ತಾರೆ. ಸೊ ಅವರಿಂದ ಹಿಂಗೆ ನಿರೀಕ್ಷೆ ಕೂಡ ಮಾಡ್ತಾ ಇರ್ತಾರೆ, ಸಮಾಜ ಕೂಡ ನಿರೀಕ್ಷೆ ಮಾಡ್ತಾ ಇರುತ್ತೆ ಒಬ್ಬ ವ್ಯಕ್ತಿ ಹಿಂಗೆ ಇರಬೇಕು ಅಂತ. ಸೊ ನಾನು ಶಂಕರ್ ನಾಗ್ ಅವರ ಅಭಿಮಾನಿ. ಶಂಕರ್ ನಾಗ್ ಅವರು ಇವತ್ತಿಗೂ ನೆನೆಸ್ಕೊತಾನೆ ಇರ್ತೀವಿ. ನೀವು ಕೂಡ ಕನ್ನಡ ಸಿನಿಮಾ ಇಷ್ಟಪಡೋರಾದರೆ ಶಂಕರ್ ನಾಗ್ ಅವ್ರನ್ನ ಖಂಡಿತ ಇಷ್ಟಪಡ್ತೀರಾ. ಆದರೆ ಇಲ್ಲಿ ಭಾಳ ಬೇಜಾರೇನೆಂದರೆ, ದರ್ಶನ್ ಅವರು ಅರೆಸ್ಟ್ ಆದಮೇಲೆ ಅವರು ಆರೋಪಿ ಅಂತ, ಸೊ ಅವ್ರ ಮೇಲೆ ಈಗ ಪೊಲೀಸ್ನವ್ರು ಅರೆಸ್ಟ್ ಮಾಡಬೇಕಂದ್ರೆ ಯಾವುದೋ ಒಂದು ಬಲವಾದ ಸಾಕ್ಷಿನೋ ಇನ್ನೊಂದೇನೋ ಇಟ್ಕೊಂಡಿರ್ತಾರೆ. ಒಬ್ಬ ಸೆಲೆಬ್ರಿಟಿ, ದೊಡ್ಡ ಸೆಲೆಬ್ರಿಟಿ, ಸ್ಯಾಂಡಲ್ವುಡಲ್ಲಿ ಡಿ ಬಾಸು, ಚಾಲೆಂಜಿಂಗ್ ಸ್ಟಾರು ಅಂತೆಲ್ಲ ಹೆಸರು ತೊಗೊಂಡಿರೋರು, ಬಾಕ್ಸ್ ಆಫೀಸ್ ಸುಲ್ತಾನ, ಎಲ್ಲ ನಟರು, ಈಗ ಯಶು, ಸುದೀಪ್ ಅವರೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಇವಾಗ ಈ ಕಾಲಕ್ಕೆ ಬರ್ತಾ ಇದ್ದರೆ, ದರ್ಶನ್ ಅವರು ಬರೀ ಕನ್ನಡದಲ್ಲೇ ಸಿನಿಮಾ ಮಾಡಿ, ಕನ್ನಡದಲ್ಲೇ ಈವನ್ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಅವರು ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಗಳಾಗಿದ್ದಾರೆ. ಆದರೆ ಕನ್ನಡ ಭಾಷೆನಲ್ಲಿ ಮಾತ್ರ ಒಂದು ಸಿನಿಮಾ ಅವ್ರದ್ದು ಬರುತ್ತೆ.
ಅಲ್ಲೇ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಅಲ್ಲೇ ಸಾಕಷ್ಟು ಗಳಿಕೆ ಬರುತ್ತೆ. ಅವರು ಇತ್ತೀಚೆಗೆ ಈಗ ಒಂದು 10 ದಿನಕ್ಕಿಂತ ಮುಂಚೆ ಕೂಡ ಎಷ್ಟು ವಿಡಿಯೋಗಳು ಬಂದಿದ್ವು ಅಂದರೆ, ಅವ್ರು ದರ್ಶನ್ ಅವರ ಒಂದು ಸಿನಿಮಾ ರಿಲೀಸ್ ಆದರೆ ಸಾಕು ನಮ್ಮ ಥಿಯೇಟ್ರ್ ಉಳಿಯುತ್ತೆ, ಒಂದು ವಾರ ನಮ್ಮ ಥಿಯೇಟ್ರ್ ರನ್ ಆಗುತ್ತೆ ಅಂತ ಥಿಯೇಟ್ರ್ ಮಾಲೀಕರುಗಳು ಮಾತಾಡ್ತಾಯಿದ್ರು. ಅಷ್ಟೆಲ್ಲ ದರ್ಶನ್ ಅವ್ರಿಗೆ ಅಭಿಮಾನಿಗಳಿದ್ದಾರೆ. ಸೊ ಅಂಥದ್ರಲ್ಲಿ ದರ್ಶನ್ ಅವರು ಅರೆಸ್ಟ್ ಆದ ನಂತರ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಇವಾಗ. ಸೊ ತನಿಖೆ ನಡೀತಿದೆ, ಅದು ಏನಿರುತ್ತೋ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಇವರು ಭಾಗಿಯಾಗಿದ್ದಾರೆ ಪ್ರೂವ್ ಮಾಡಿದ್ರೆ ಅದು ಒಂದು ಕೋರ್ಟ್ ಇದೆ. ಸೊ ಅವ್ರಿಗೆ ತಕ್ಕನಾದ ಶಿಕ್ಷೆ ಆಗೇ ಆಗುತ್ತೆ. ಸೊ ಯಾವತ್ತೂ ಜಗತ್ತಲ್ಲಿ ಹೆಣ್ಣು ಮಣ್ಣು ಹಿಂದೆನೇ ಹೋದವರಿಗೆ ಏನೂ ಒಳ್ಳೆಯದಾಗಿಲ್ಲ. ಮೇಲ್ನೋಟಕ್ಕೆ ದರ್ಶನ್ ಅವರ ಕೆಲವು ಇದು ಬೇಜಾರು ಅನಿಸುತ್ತೆ, ಬಟ್ ಅದನ್ನ ನಾವು ಹೇಳೋಕ್ಕಾಗಲ್ಲ. ಅವರದು ವೈಯಕ್ತಿಕವಾದ ಗುಣಗಳು, ಅವ್ರು ಹೆಂಗೆ ಅವ್ರು ಮೈಗೂಡಿಸ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡು. ಸೊ ನೀವು ಮಾಡಿದ್ದು ಸರಿ, ನೀವು ಮಾಡಿದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ. ನಾವು ನಮ್ಮದನ್ನಷ್ಟೇ ನೋಡ್ಕೋಬೇಕಾಗತ್ತೆ. ಸೊ ಈ ವಿಚಾರದಲ್ಲಿ ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ಕ್ರಾಂತಿ ಕಾಟೇರ ಬಗ್ಗೆ ಮಾಡಿದ್ದೆ. ಈ ಬೆಳವಣಿಗೆಗಳು ನೋಡಿ ಭಾಳ ಬೇಜಾರಂತೂ ಆಯಿತು. ದರ್ಶನ್ ಅವರು ಈ ಥರ ಅರೆಸ್ಟ್ ಆಗಿದ್ದಾರೆ ಅಂತ ನಾನು ಹೆಂಗೆ ವಿಡಿಯೋ ಮಾಡಿ ಹೇಳಲಿ. ದರ್ಶನ್ ಅವರ ಡೆವಿಲ್ ಸಿನಿಮಾ ಡಿಸೆಂಬರ್ 25ಕ್ಕೆ ಬರುತ್ತೆ ಅಂತ ನಾನು ಎಲ್ಲ ಸಿನಿಮಾ ಪ್ರೇಮಿಗಳಂತೆ, ಆ ದರ್ಶನ್ ಅವರ ಅಭಿಮಾನಿಗಳಂತೆ ಕೂಡ ಕಾಯ್ತಾ ಇದ್ದೀನಿ. ಮೊದಲನೇ ದಿನವೇ ಸಾಧ್ಯ ಕಾಟೇರ ಇಲ್ಲಿ 12:30 ಶೋ ಆದಾಗ ನನಗೆ 12:30ನಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ನಾನು ಬೆಳಗ್ಗೆ ನೋಡಿ 3 ದಿನ ಆದಮೇಲೆ ನೋಡಿ ವಿಡಿಯೋ ಮಾಡಿದ್ದು. ಸೊ ಅದಕ್ಕಿಂತ ಮುಂಚೆನೇ ನೋಡಿ ವಿಡಿಯೋ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾಧ್ಯವಾದರೆ ಡೆವಿಲ್ ತುಮಕೂರು ಇನ್ನೊಂದು ಸಲ ಹಾಕಿದ್ರೆ ಫಸ್ಟ್ ದಿನನೇ ನೋಡಿಬಿಡ್ಬೇಕಪ್ಪ, ಆನ್ಲೈನಲ್ಲಿ ಬೇಗ ಬುಕ್ ಮಾಡ್ಕೊಂಡು ಅಂತ ಕಾಯ್ತಿದ್ದು ನಾನು ಕೂಡ. ಹೌದು. ಸೊ ಇವರು ನೆಕ್ಸ್ಟು ಈ ಆರೋಪದಿಂದ ಮುಕ್ತವಾಗಿ ಅಥವಾ ಶಿಕ್ಷೆಗೊಳಪಟ್ಟು ಏನೋ ಒಂದು ಆಗುತ್ತೆ, ಬಂದು ಮತ್ತೆ ಡೆವಿಲ್ ಸಿನಿಮಾ ಮಾಡಿದರೆ ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ಡೆವಿಲ್ ಸಿನಿಮಾ ಖಂಡಿತ ನೋಡ್ತೀನಿ. ಇಲ್ಲಿ ಅಭಿಮಾನ ಅನ್ನೋದೇ ಇದು. ನಾವು ಏನೋ ಒಂದು ಈಗ ಒಂದು ಪುಸ್ತಕ ಓದ್ತೀವಿ, ಆ ಲೇಖಕರು ಇಲ್ಲಿ ಏನು ಕಲೆ ನಂಬು ಕಲೆಗಾರನಲ್ಲ ಅಂತಾರೆ, ಅದು ಸುಳ್ಳು. ನಾವು ಯಾರನ್ನು ಇಷ್ಟಪಡ್ತೀವೋ ಅವರು ಒಂದು ಆದರ್ಶವಾಗಿರಬೇಕು ಅಂತ ಕೂಡ ಇಷ್ಟಪಡೋ ಜಾಯಮಾನದವ್ರು ಆಗಿರ್ತೀವಿ. ಸೊ ಬಟ್ ಹಂಗೆ ಹೇಳೋಕ್ಕಾಗಲ್ಲ. ನಮಗೆ ಇಷ್ಟ ಅಂದರೆ ನಾವು ಸಿನಿಮಾ ನೋಡ್ಬೋದು, ಮಿಕ್ಕಿದ್ದೆಲ್ಲ ನಾವು ಅವ್ರ ವೈಯಕ್ತಿಕ ನಮಗೆ ಬೇಡ ಅಂತನೂ, ಯಾಕಂದರೆ ಬಿಡ್ಬೋದು ನಾವು, ಅದು ನಮ್ಮ ಇಷ್ಟ. ಅದು ಇಲ್ಲ ರೀ, ನಾನು ಯಾರು ದರ್ಶನ್ ಸಿನಿಮಾನೂ ನೋಡಲ್ಲ, ಯಾರ ಸಿನಿಮಾನು, ಎಷ್ಟೋ ಜನ ಇದ್ದಾರೆ ಸಿನಿಮಾ ನೋಡ್ದಲೇ ಇರೋರು ಇದ್ದಾರೆ. ಈವನ್ ಚಿತ್ರಮಂದಿರಕ್ಕೆ ಹೋಗ್ದಲೇ ಇರೋರು ಈ ಕಾಂತಾರ ಸಿನಿಮಾ ಬಂದಮೇಲೆ ಥಿಯೇಟ್ರ್ಗಳಿಗೆ ಹೋಗಿ ನಾನೇ ನೋಡಿದ್ದೀನಿ. ನಮ್ಮ ಪ್ರೊಫೆಸರ್ಗಳು ಯಾವತ್ತು ಸಿನಿಮಾ ಬಗ್ಗೆ ಮಾತಾಡಿದವರೇ ಅಲ್ಲ, ಅವರೆಲ್ಲ ಎದ್ದೋ ಬಿದ್ದು ಅಂತ ಎಷ್ಟೊಂದು ಜನ ಪರಿಚಯದವರು ಯಾವತ್ತು ಸಿನಿಮಾ ಥಿಯೇಟ್ರ್ ಕಡೆ ತಲೆ ಹಾಕಿ ನೋಡಿದವರಲ್ಲ. ಮೊದಲನೇ ದಿನ ಶುಕ್ರವಾರ ಫಸ್ಟ್ ಶೋಗೆ ಹೋದರೆ ಈ ಸಿನಿಮಾ ಹೆಂಗೆ, ನಾನು ಇತ್ತೀಚೆಗೆ ಕೋಟಿ ಸಿನಿಮಾ ನೋಡ್ಕೊ ಒಂದು ವಿಡಿಯೋ ಹಾಕಿದ್ದೆ, ಏನು 3 ಮತ್ತೊಂದು ಜನ ಇಲ್ವಲ್ಲ ಅಂತ ಎಲ್ಲ ನೋಡಿದ್ರೆ, ಆಮೇಲೆ 200-250 ಸೀಟ್ ಇರೋ ಮಲ್ಟಿಪ್ಲೆಕ್ಸಲ್ಲಿ 150 ಜನ ಇರ್ತಾರೆ, 100 ಸೀಟ್ ಖಾಲಿನೇ ಇರುತ್ತೆ. ಸೊ ಯಾರು ಬರ್ತಾನೆ ಇಲ್ವ ಅಂಥ ಜನ ನಮ್ಮಲ್ಲಿ ಇದ್ದಾರೆ. ಸೊ ಅವರೆಲ್ಲ ಕಾಂತಾರ ಇಟ್ಟಾದ್ಮೇಲೆ ಕಾಂತಾರ ಸಿನಿಮಾ ನೋಡಿದ್ರು. ಕಾಟೇರ ಸಿನಿಮಾ ರಿಲೀಸ್ ಆದ ನಂತರ ಫಸ್ಟ್ ವಾರ ಸಾಕಷ್ಟು ಜನ ಅಭಿಮಾನಿಗಳಷ್ಟೇ ಸಿನಿಮಾ ನೋಡಿದ್ದು, ಅಂದರೆ ಹುಚ್ಚು ಅಭಿಮಾನ. ನಾವು ನಮ್ಮ ದರ್ಶನ್ ಅವ್ರ ಸಿನಿಮಾ ರಿಲೀಸ್ ಆಗಿ ನೋಡ್ಬೇಕಂತ. ಸೊ ನಾವು ಒಂದು ಒಳ್ಳೆ ಸಿನಿಮಾ ಅಭಿಮಾನಿ, ಸಾಹಿತ್ಯ ಹೇಗೆ ವಿದ್ಯಾರ್ಥಿನೋ ಅದೇ ರೀತಿ ಸಿನಿಮಾ ವಿದ್ಯಾರ್ಥಿ. ಸೊ ನೋಡ್ಬೇಕಂತ ನೋಡ್ಕೊಂಡು ಬಂದಿದ್ದು. ಆಮೇಲೆ ನೋಡಿದ್ರೆ ಕಾಟೇರದಲ್ಲಿ ಪುಣ್ಯಾತ್ಮನ ರೋಲಲ್ಲಿ ದರ್ಶನ್ ಅವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾಗಲ್ಲೂ ಮತ್ತೆ ಶುರುವಾಯಿತು, ಯಾರು ಹೋಗ್ದಲೇ ಇರೋರೆಲ್ಲ ಹೋಗಿ ನೋಡೋಕೆ ಶುರು ಮಾಡಿದ್ರು. ಅದರಲ್ಲಿ ಇರೋ ಒಂದು ನಮ್ಮ ರಾಜ್ಯದ ದೇಶದ ಸಮಸ್ಯೆಗಳನ್ನೆಲ್ಲ ಯಾವ ರೀತಿ ತೋರಿಸಿದ್ದಾರೆ, ಅದ್ಭುತವಾಗಿ ಬಂದಿದೆ. ಆಮೇಲೆ ಹೊಸದಾಗಿ ದರ್ಶನ್ ಸಿನಿಮಾಗಳು, ದರ್ಶನ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಎಲ್ಲಿವರೆಗೂ ಹೋಯ್ತು ಅಂದರೆ ಬಂಗಾರದ ಮನುಷ್ಯ ಏನು ರೆವಲ್ಯೂಷನ್ ಮಾಡಿತ್ತು, ಇದು ಕಾಟೇರ ಮಾಡ್ತಾ ಇದೆ ಅನ್ನೋವರೆಗೂ ಮಾತುಗಳು ಕೇಳಿಬಂತು. ಸಾಕಷ್ಟು ಜನ ನಾವು ರೈತರಾಗಿರ್ತೀವಿ, ಊರ ಕಡೆ ಇರ್ತೀವಿ ಅಂತಲೂ ಒಂದು 3-4 ಜನ ಪತ್ರಿಕೆಗಳಲ್ಲೂ ಕೂಡ ಬಂದಿತ್ತು. ಇದುವರೆಗೂ ಇಷ್ಟು ಬದಲಾವಣೆಗಳು ಕೂಡ ಆಯಿತು ಆ ಕಾಟೇರ ಸಿನಿಮಾಯಿಂದ. ಸೊ ಇದೆಲ್ಲ ನೋಡಿಕೊಂಡು ನಾವು ಬಂದಾಗ ನಾವು ನಮ್ಮ ನೆಚ್ಚಿನ ನಟ ಒಬ್ಬರು, ಯಾಕಂದರೆ ಲಾಲಿ ಆಡು ಸಿನಿಮಾ ನಾನು ಬೆಂಗಳೂರು ಥಿಯೇಟ್ರಲ್ಲಿ ನೋಡಿದ್ದು. ಆಮೇಲೆ ನಮ್ಮ ಪ್ರೀತಿಯ ರಾಮು, ಎಂಥ ಅದ್ಭುತವಾದ ನಟ ದರ್ಶನ್ ಅವರು. ಸೊ ಅವರಿಗೆ ಒಂದು ಆರೋಪಿಯಾಗಿ ಒಂದು ಅವರು ಅರೆಸ್ಟ್ ಆಗಿರೋದು ವಿಚಾರ ಮಾಡಿಕೊಂಡು ಆಮೇಲೆ ಭಾಳ ನೊಂದ್ಕೊಳ್ಳೋ ವಿಚಾರ ಅಂದರೆ ಇದೇ ಚಾನ್ಸು ಅಂತ ಕಾಯ್ತಿದ್ದ ಭಾಳ ಜನ ಯೂಟ್ಯೂಬರ್ಸು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನ್ಯೂಸ್ ಚಾನಲ್ ಅವರು ಒಂಥರ ಹೆಂಗೆ ಅಂದರೆ ತಾವೇ ತೀರ್ಪನ್ನು ಕೊಟ್ಬಿಡ್ತಾ ಇದ್ದಾರೆ. ಸೊ ಅದು ಭಾಳ ತಪ್ಪಲ್ವಾ. ಸೊ ಯಾರು ತೀರ್ಪು ಕೊಡಬಾರ್ದು, ಇರೋ ವಿಷಯ ಅಷ್ಟೇ ಹೇಳಿ ಸುಮ್ಮನಾಗಿ. ಜಗತ್ತಲ್ಲಿ ಒಳ್ಳೆಯ ವಿಚಾರ ಕೆಟ್ಟ ವಿಚಾರಗಳೆಲ್ಲ ಇರುತ್ತೆ, ಕೆಟ್ಟ ವಿಚಾರಗಳನ್ನೇ ಯಾಕೆ ಹೈಲೈಟ್ ಮಾಡ್ತೀರಾ, ಒಳ್ಳೆ ವಿಚಾರಗಳನ್ನ ಕೂಡ ಹೇಳಿ, ಒಳ್ಳೊಳ್ಳೆ ಸುದ್ದಿಗಳು ಕೂಡ ಇದೆ ಅದನ್ನು ಹೇಳಿ. ಸೊ ಅಂತೇಳಿ ನಾನೇನೂ ಮಾಡಬಾರ್ದು ಅಂತ ಇದ್ದೆ. ಸೊ ಬಟ್ ಸ್ನೇಹಿತರು ಮತ್ತು ನನ್ನ ಮನಸ್ಸು ತಡಿಲಿಲ್ಲ. ಈಗಾಗಲೇ 10 ದಿನ
ಆಗ್ತಾ ಬಂದಿದೆ. ಸೊ ಎಲ್ಲರಿಗೂ ತಪ್ಪು ಯಾರು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲಿ, ಒಂದು ಸಂತ್ರಸ್ತರಿಗೆ ಒಂದು ಸರಿಯಾದ ನ್ಯಾಯ ಕೂಡ ಸಿಗಲಿ ಅಂತ ಹೇಳ್ತಾ ನಾನು ಮೊದಲೇ ಹಿಡಿದೀನಿ. ವಿಡಿಯೋ ಶುರು ಮಾಡಿದ್ದೆ ತುಂಬ ಭಾರವಾದ ಮನಸ್ಸಿನೇ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.